ಮ್ಯಾಮ್ ಮೊದಲಿಗೆ ನಿಮ್ಮ ಇಬ್ಬರಿಗೂ ಹೇಗೆ ಪರಿಚಯ ಆಯಿತು ಅಂತ ಹೇಳಿ. ಮ್ಯಾಮ್ ಇದು ಒಂದು ಕೆಲಸದ ಥ್ರೂನೇ ಪರಿಚಯ ಆಗಿದ್ದು ಮ್ಯಾಮ್. ನಾನು ಅವರೊಂದು ಪ್ರೋಗ್ರಾಮ್ ಅಲ್ಲಿ ಲಾಂಚ್ ಪಾರ್ಟಿಗೆ ನಾನು ಪರ್ಫಾರ್ಮ್ ಮಾಡಿದ್ದೆ. ಆಕ್ಚುಲಿ ಲಾಂಚ್ ಈವೆಂಟ್ಗೆ ನಾನು ಪರ್ಫಾರ್ಮ್ ಮಾಡಿದ್ದೆ. ಸೊ ಆ ರೀತಿಯಲ್ಲೇ ಪರಿಚಯ ಆಗಿದ್ದು ಮ್ಯಾಮ್. ಓಕೆ ಮ್ಯಾಮ್, ಇನ್ನೂ ಒಬ್ಬರ ಹೆಸರು ಇಲ್ಲಿ ತಳುಕು ಹಾಕ್ಕೊಂಡಿದೆ, ಈ ಆರತಿ ಪಡುಬಿದ್ರಿ ಅಂತ ಹೇಳಿ. ಅವ್ರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವರ ಪಾತ್ರ ಏನು, ಅವರು ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಕೆಲವೊಂದು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲ ಮ್ಯಾಮ್, ಆ ರೀತಿ ಏನೂ ಇಲ್ಲ. ನಾನು ಆ ರೀತಿ ಹೇಳ್ಬಾರ್ದು. ನಾನು ಅಲ್ತೇನಿಲ್ಲ. ನಾನು ಅವ್ರನ್ನ ಆಕ್ಚುಲಿ FIR ಅಲ್ಲಿ ಸಸ್ಪೆಕ್ಟ್ ಆಗಿ ಕೊಟ್ಟಿದ್ದು. ಬಿಕಾಸ್ ನನಗೆ ಈ ಲೆಟರ್ಸ್ ಬರ್ತಾ ಇತ್ತಲ್ಲ, ಈ ಲೆಟರ್ಸ್ ಜೊತೆಗೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದನ್ನ ಟ್ರ್ಯಾಕ್ ಮಾಡಿ ಫೋಟೋಸ್ಗಳು ಕೂಡ ಬರ್ತಾ ಇತ್ತು ಮ್ಯಾಮ್. ಅಂದ್ರೆ ನಾನು ಎಲ್ಲಿ ಹೋದ್ರು, ನಾನು ಏರ್ಪೋರ್ಟ್ ಅಲ್ಲಿ ಇದ್ರೆ ಏರ್ಪೋರ್ಟ್ ಅಲ್ಲಿ ನಾನು ಫೋಟೋಸ್ ತೆಗೆದು ಕಳ್ಸೋದು, ಟ್ರ್ಯಾಕ್ ಮಾಡೋದು. ಅಂದ್ರೆ ನಂಗೆ ಸೇಫ್, ನಾನು ಎಲ್ಲಿ ಹೋದ್ರೆ ಸೇಫ್ ಇದ್ದೀನಿ ಅನ್ನೋದು ನನಗೆ ಮನೆಯಿಂದ ಆಚೆ ಹೋಗಕ್ಕೆ ಭಯ ಆಗೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಸೊ ನಾನು ಏರ್ಪೋರ್ಟ್ ಅಲ್ಲಿ ಒಂದ್ಸತಿ ಇದ್ದಾಗ ಇವ್ರಿದ್ರು ಅಂಡ್ ನನಗೆ ಗೊತ್ತು ಅವ್ರ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ಇದು ಇವಾಗ ಈ ಟೈಮಲ್ಲಿ ಆಗಿದ್ದು, ನಾನು ಯಾವಾಗ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಅವಾಗ. ಅಂಡ್ ಐ ರಿಮೆಂಬರ್ ಇಟ್ ಸೋ ವೆಲ್. ಅವ್ರು ಅಲ್ಲೇ ಇದ್ರು, ನಾನು ಹೋಗೋ ಫ್ಲೈಟ್ ಅಲ್ಲೂ ಇದ್ರು, ಬರೋ ಫ್ಲೈಟ್ ಅಲ್ಲೂ ಇದ್ರು, ನನ್ನ ಹಿಂದೆನೆ ಇದ್ರು. ಅಂಡ್ ಅದೇ ಫೋಟೋಸ್ ನ ತೆಗೆದು ಕಳ್ಸಿದ್ದಾರೆ. ಸೊ ಆ ಫೋಟೋಸ್ ನ ಅಟ್ಯಾಚ್ ಮಾಡಿ ಅವ್ರು ಕಳ್ಸಿ, ಅವರು ಆ ಫೋಟೋಸ್ನೆಲ್ಲ ತೆಗೆದು ಎಲ್ಲಾ ಕಡೆ ಅಂದ್ರೆ ಕೆಟ್ಟದಾಗಿ ಲೆಟರ್ಸ್ ಬರ್ದು ಅದನ್ನೆಲ್ಲ ಕಳ್ಸೋದು. ಸೊ ಅಲ್ಲಿ ಸ್ಟಾಕಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಹಾಕಿದೆ ಮ್ಯಾಮ್. ಓಕೆ, ನೀವು ಮತ್ತೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಎಂಗೇಜ್ಮೆಂಟ್ ಆಗಿದ್ರಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇಲ್ಲ, ಮದುವೆ ಆಗ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು. ಹೌದು ಮ್ಯಾಮ್. ಯಾಕಂದ್ರೆ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ನೀವು ಇರ್ಬೇಕಾದ್ರೆ ಫ್ಯೂಚರ್ ಪ್ಲಾನ್ ಮಾಡ್ಕೊಂಡೆ ಅಲ್ವಾ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಮಾತಾಡ್ತೀರಾ ನೀವು ನಮ್ ಫ್ಯೂಚರ್ ಹಂಗಿರ್ಬೇಕು ಹಾಗಿರ್ಬೇಕು, ಎಲ್ಲ ಚೆನ್ನಾಗಿ ಹೋದ್ರೆ ಮದ್ವೆ ಆಗ್ಬೇಕು ಅಂತ. ಯಾರೂನು ರಿಲೇಶನ್ಶಿಪ್ ಅಲ್ಲಿ ಓಕೆ ನಾನು ರಿಲೇಶನ್ಶಿಪ್ ಬೀಳ್ಬೇಕಾದ್ರೆ 1 ತಿಂಗಳಿರೋಣ 2 ತಿಂಗಳಿರೋಣ ಅಂತ ಮಾತಾಡೋದೇ ಇಲ್ಲ ಮ್ಯಾಮ್. ಡೆಫಿನೆಟ್ಲಿ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿದ್ವಿ. ಬಟ್ ಈಗ ಒಂದ್ ಪರ್ಸನ್ ಜೊತೆ ಒಂದಿಷ್ಟು ಟೈಮ್ ಇದ್ದ ಮೇಲೆ ಗೊತ್ತಾಗೋದು ನೀವು ಆ ಪರ್ಸನ್ ಜೊತೆ ಲೈಫ್ ಫ್ಯೂಚರ್ ನೋಡ್ತೀರಾ ಅಥವಾ ಕಂಪ್ಯಾಟಿಬಲ್ ಇರ್ತೀರಾ ಅಂತ ಹೇಳ್ಬಿಟ್ಟು. ಅಂಡ್ ನಾನು ಒಬ್ಬ ಪ್ರೀತಿ ಮಾಡಿದವ್ರ ಜೊತೆ ಲೈಫ್ ಫ್ಯೂಚರ್ ಬಗ್ಗೆ ಮಾತಾಡಿದ್ದೆ ಅಂದ್ರೆ ಅವ್ರು ಅದನ್ನು ಹೇಳಿದ್ರು ಅನ್ಸುತ್ತೆ. ದಟ್ ಮದ್ವೆ ಮಾಡ್ತೀನಿ ಅನ್ಬಿಟ್ಟು ಮೋಸ ಮಾಡಿದ್ಲು ಅಂತ. ಮೋಸ ಮಾಡಿದಲ್ಲ, ಹಾಗ್ ನೋಡಕ್ ಹೋದ್ರೆ ಲವ್ ಅಲ್ಲಿ ಬ್ರೇಕಪ್ ಮಾಡ್ಕೊಂಡಿರೋರೆಲ್ಲರೂ ಕ್ರಿಮಿನಲ್ಸ್ ಆಗ್ಬಿಡ್ತಾರೆ ಮ್ಯಾಮ್. ವರ್ಕೌಟ್ ಆಗಲ್ಲ. ಲವ್ ಮಾಡೋರು ಎಲ್ಲಾನು ಮದ್ವೆ ಆಗಕ್ ಆಗಲ್ಲ ಅಲ್ವಾ ಮ್ಯಾಮ್? ಅಥವಾ ಮದ್ವೆ ಆದವ್ರು ಎಲ್ಲಾರು ಜೊತೆಲಿ ಇರಕ್ ಆಗಲ್ಲ ಅಲ್ಲ. ಎಂಡ್ ಆಫ್ ಇದೆ 2 ಪರ್ಸನಾಲಿಟೀಸ್. ಕೆಲವ್ರು ಹೊಂದಾಣಿಕೆ ಆಗ್ಬಿಡುತ್ತೆ, ಕೆಲವ್ರು ಹೊಂದಾಣಿಕೆ ಆಗಲ್ಲ ಅಥವಾ ವರ್ಕೌಟ್ ಆಗಲ್ಲ ಅನ್ನೋದನ್ನೇ ಜಿದ್ದಾಗಿ ತಗೊಂಡು ಲೈಫ್ ಹಾಳು ಮಾಡ್ತೀನಿ ಅಥವಾ ನನಗ್ ಮೋಸ ಮಾಡ್ಲು ಅಂತ ಹೇಳಕ್ಕಾಗಲ್ಲ ಅಲ್ಲ ಮ್ಯಾಮ್. ಅದು ಹೌದು ಮ್ಯಾಮ್. ಇನ್ನೊಂದು ವಿಚಾರ, ಈಗ ಅರವಿಂದ್ ಅವರು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಯಾರ್ದೋ ಜೊತೆಲಿ ಫಾರಿನ್ ಟ್ರಿಪ್ಪಿಗೆ ಹೋದ್ಲು, ನನ್ನ ಜೊತೆ ಅವಳು ರಿಲೇಶನ್ಶಿಪ್ ಇಟ್ಕೊಂಡು ಬೇರೆಯವ್ರ ಜೊತೆ ತಿರ್ಗಾಡ್ತಾ ನಂದು ಯಾವುದೇ ಟ್ರಿಪ್ ಡೀಟೇಲ್ಸ್ ನೀವು ತೆಗಿರಿ. ನಾನು ಇಲ್ಲ ಮ್ಯಾಮ್, ಯಾವುದೇ ಟ್ರಿಪ್ ಡೀಟೇಲ್ಸ್ ತೆಗಿರಿ ನೀವು. ನಾನು ಪ್ರೂಫ್ ಅಂದ್ರೆ ನೀವು ತೆಗಿಸ್ಬೋದು ಹೆಂಗಾದ್ರು. ನಾನು ಯಾವತ್ತೂ ಒಬ್ಬರ ಜೊತೆ ಇವ್ರ ಜೊತೆ ಅಂತ ಹೇಳ್ಬಿಟ್ಟು ಓಡಾಡೇ ಇಲ್ಲ. ನಾನು ಯಾವಾಗ್ಲೂ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದು. ಇಟ್ಸ್ ಆಲ್ವೇಸ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್. ನಾನು ಅವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ದೆ. ಅಂಡ್ ವೈಲ್ಡ್ ಲೈಫ್ ಫೋಟೋಗ್ರಫಿಲಿ ಹೋಗ್ಬೇಕಾದ್ರೆ ಯಾವಾಗ್ಲೂ 5ಕ್ಕಿಂತ ಜಾಸ್ತಿ ಜನನೇ ಇರ್ತಾ ಇದ್ರು ಹೊರತು ನಾನು ಒಬ್ಬರ ಜೊತೆ ಓಡಾಡ್ತಿದ್ದೆ, ಇಬ್ಬರ ಜೊತೆ ಇಲ್ಲ ಮ್ಯಾಮ್. ಇಟ್ ವಾಸ್ ಆಲ್ವೇಸ್ ಅ ಗ್ರೂಪ್ ಟ್ರಿಪ್. ಆಮೇಲೆ ಈ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರೋದಕ್ಕೆ ಕಾರಣ ಏನು? ಯಾವಾಗ ನಿಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಗೊತ್ತಾಯ್ತು? ನಾನು ಹೇಳಿದ್ನಲ್ಲ, ಅದು ಒಬ್ರ ಜೊತೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗ್ಲೇ ಗೊತ್ತಾಗೋದು. ಅವ್ರ ಲೈಫ್ ಸ್ಟೈಲ್ ಅಥವಾ ಅವ್ರ ಲೈಫ್ ಸ್ಟೈಲ್ ಅಂಡ್ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಮ್ಯಾಮ್. ಅವ್ರು ತುಂಬಾ ಕಿಯಾಟಿಕ್ ಲೈಫ್ ಅಂಡ್ ಆಗ್ತಾ ಇರ್ಲಿಲ್ಲ. ನಾನು ವಿ ಕುಡಂಟ್ ಆಗ್ತಾ ಇರ್ಲಿಲ್ಲ. ನಾನು ಎಮೋಷನಲಿ ನನಗೆ ಅವ್ರ ಜೊತೆ ಕನೆಕ್ಟ್ ಆಗೋದೇ ಬಿಟ್ಬಿಟ್ಟಿದ್ದೆ ಮ್ಯಾಮ್. ನಾನು ಕನೆಕ್ಟೇ ಆಗ್ತಾ ಇರ್ಲಿಲ್ಲ. ದಟ್ಸ್ ವೆನ್ ಐ ರಿಯಲೈಸ್ ದಟ್ ನನಗೆ ಅವ್ರ ಜೊತೆ ಕನೆಕ್ಷನ್ ಅಂದ್ರೆ ನನ್ಗೆ ಆಗ್ತಾ ಇಲ್ಲ. ಅವ್ರದ್ದು ವಿ ಆರ್ ನಾಟ್ ಕಂಪ್ಯಾಟಿಬಲ್ ವಿತ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಹೊಂದಾಣಿಕೆ ಮೇಲೆ ಜೀವನ ನಿಂತಿರುತ್ತೆ. ಆ ಹೊಂದಾಣಿಕೆ ನಿಮ್ಮಿಬ್ರ ಮಧ್ಯೆ ಇರ್ಲಿಲ್ಲ ಅಂತ ಹೇಳ್ತೀರಿ? ಹೌದು ಮ್ಯಾಮ್. ಓಕೆ ಮ್ಯಾಮ್. ಈಗ ಅವರು ಕೆಲವೊಂದು ಸ್ಟೇಟ್ಮೆಂಟಲ್ಲಿ 4-5 ಕೋಟಿ ಹಣವನ್ನ ಕೊಟ್ಟಿದ್ದೀನಿ ಅವಳಿಗೆ, ಮತ್ತೆ ಕಾರು ಬಂಗ್ಲಾ ಕೊಡ್ಸಿದ್ದೀನಿ, ಸೈಟ್ ಕೊಡ್ಸಿದ್ದೀನಿ. ನನ್ನ ಹತ್ರ ನಾನು ಲೈಫ್ ಲಾಂಗ್ ನನ್ನ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಅವ್ರು ಯಾವ ಮನೆನೂ ನನಗೆ ಕೊಡ್ಸಿಲ್ಲ. ಪ್ಲೀಸ್ ತೋಟಕ್ಕೆ ನನ್ನ ಹೆಸರಲ್ಲಿ ಯಾವ್ದಾದ್ರು ಮನೆ ಇದ್ರೆ ಯಾವ ಕಾರೂ ನನಗೆ ಕೊಡ್ಸಿಲ್ಲ. ಅಫ್ಕೋರ್ಸ್ ಅವ್ರ ಕಾರ್ ಮಾಡ್ಸಿದ್ರಂತೆ. ಆ ಕಾರ್ನ ನಂಗೆ ತಗೊಬಂದು ತೋರ್ಸಿದಾರೆ ಕೂಡ, ನಿನ್ಗೋಸ್ಕರ ಮಾಡ್ಸಿರೋ ಕಾರು ಅಂತ ಹೇಳ್ಬಿಟ್ಟು. ನಾನು
ಅಲ್ಲಿ ಆಕ್ಚುಲಿ ನಾನು ಇದು ಎಲ್ಲಾ ವಿಷಯನೂ ನಾನ್ ನೋಡಿದ್ದು ಅವ್ರು ನೋಡಿದ್ದು ಇರ್ಬೋದು, ಬಟ್ ಇದ್ರಲ್ಲಿ ಒಬ್ರು ಪ್ರೂಫ್ ಕೂಡ ಇದ್ರು. ಅವ್ರ ಅಣ್ಣ ವಿಶ್ವನಾಥ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಗೊತ್ತಿಲ್ಲ ಇವತ್ತು ಆಚೆ ಬಂತು ಅವ್ರ ಅಣ್ಣ ಅದು. ಸೊ ನನ್ ಸಪೋರ್ಟಿವ್ ಆಗಿ ಅಥವಾ ಸತ್ಯ ಮಾತಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದು ಆಗಿರೋ ಸತ್ಯ. ಅದಕ್ಕೆ ಅವ್ರ ಹೆಸರು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಸೊ ಸಾರಿ ಟು ಮೆನ್ಷನ್ ಹಿಸ್ ನೇಮ್, ಬಟ್ ಅವ್ರಲ್ಲಿ ಪ್ರೂಫ್ ಅಲ್ಲಿ ಇದ್ರು. ಅವ್ರು ಯಾವ್ದೋ ಕಾರ್ನ ಎಷ್ಟೋ ಕೋಟಿ ಕೊಟ್ಟು ಕಸ್ಟಮೈಸ್ ಮಾಡಿ ತಗೊಂಡ್ಬಂದ್ರು ನಂಗೆ. ಬಟ್ ಆ ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಂಡಿಲ್ಲ ಮ್ಯಾಮ್, ಹಾಗೇನೆ ವಾಪಸ್ ಕಳ್ಸಿದ್ ನನಗ್ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನನಗ್ ಕೊಡ್ಸಿ ಅಂತ ಹೇಳ್ಕೊಂಡು ಓಡಾಡೋದು ತಪ್ಪು. ಅವರ ಸ್ವಇಚ್ಛೆಯಲ್ಲಿ ಅವ್ರ ದುಡ್ಡು ಖರ್ಚು ಮಾಡಿ ಅವ್ರು ಮಾಡ್ಸಿರೋ ಕಾರ್ನ ನಾನು ಯೂಸ್ ಆದ್ರೂ ಮಾಡಿದಿನ ಇಲ್ಲ, ಒಂದು ಸತಿನೂ ಯೂಸ್ ಮಾಡಿಲ್ಲ. ಅವ್ರ ಅಣ್ಣನ್ಗೂ ಹೇಳಿ ಆ ಮನುಷ್ಯನ್ಗೆ ನೋ ಹೇಳೋದು ಆಗಲ್ಲ ಮ್ಯಾಮ್, ಯಾವ್ದೇ ವಿಷಯದಲ್ಲಾಗ್ಲಿ. ರಿಲೇಶನ್ಶಿಪ್ ಬಿಟ್ಬಿಡಿ, ನೀವು ಅವ್ರಿಗೆ ಏನೇನೆ ನನಗೆ ಆ ಸುತ್ತಮುತ್ತ ಎಲ್ಲರಿಗೂ ಅವ್ರು ಕೊಟ್ಟಿದ್ದನ್ನು ತಗೊಬೇಕು ಆ ರೀತಿ. ಅವರು ಆ ಕಾರ್ ಬೇಡ ಅಂದಾಗ್ಲೂ ಅವ್ರಿಗೆ ಕೋಪ ಬಂದಿತ್ತು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಅವ್ರ ಅಣ್ಣನ ಜೊತೆನೂ ಕೂತ್ಕೊಂಡು ಮಾತಾಡಿ, ನನಗೆ ಇವಾಗ ಬೇಡ ಈ ಕಾರ್, ದಯವಿಟ್ಟು ನೀವು ಬ್ಯಾಂಗ್ಳೂರ್ ತಗೊಂಡ್ ಹೋಗಿ ಅಂತ ಹೇಳಿ. ನಾನು ಮೈಸೂರಲ್ಲಿ ಇದ್ದೆ ಅವಾಗ ಅಮ್ಮನ ಮನೆಯಲ್ಲಿ, ದಯವಿಟ್ಟು ವಾಪಸ್ ತಗೊಂಡೋಗಿ ಅಂತ ಹೇಳಿ ಕಳ್ಸಿದೀನಿ ಮ್ಯಾಮ್ ಆ ಕಾರ್ನ. ನನ್ನ ಹತ್ರ ಇಟ್ಕೊಂಡು ಇಲ್ಲ ಆ ಕಾರ್ನ. ಆ ಕಾರ್ ಅವ್ರ ಹತ್ರನೇ ಇದೆ, ಆ ಕಾರ್ ಅವರೇ ಯೂಸ್ ಮಾಡ್ತಾ ಇದಾರೆ. ಅಂದರೆ ಒಂದು ಯಾವುದೋ ಒಂದು ಸೈಟ್ ತೆಗೆದುಕೊಂಡಿದ್ದೀವಿ, ಆ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಬಟ್ ಆದರೆ ಈ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ, ಆಕೆ ಬಂದು ಅದಕ್ಕೊಂದು ಸೈನ್ ಹಾಕ್ಕೊಡ್ಬೇಕು ಅಂತ ಹೆಸರು ನನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿಲ್ಲ ಅಂದ್ಮೇಲೆ ನಾನು ಯಾವ ಅಗ್ರಿಮೆಂಟ್ ಸೈನ್ ಮಾಡ್ಬೇಕು ಮ್ಯಾಮ್? ಇವಾಗ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗ್ಬೇಕಲ್ವಾ ಯಾವ್ದಾದ್ರು ಒಂದು ಸೈಟ್ ನಾನು ವಾಪಸ್ ಅವ್ರಿಗೆ ಬರ್ಕೊಡಕ್ಕೆ. ಅವರೇ ಹೇಳ್ತಿದ್ದಾರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಹೆಸರಲ್ಲಿ ಯಾವ್ದು ಸೈಟು ರಿಜಿಸ್ಟ್ರೇಷನ್ ಆಗಿಲ್ಲ. ಅಫ್ಕೋರ್ಸ್ ಅವ್ರು ಹೇಳ್ತಾ ಇದ್ರು ಆ ಟೈಮಲ್ಲಿ. ಅಫ್ಕೋರ್ಸ್ ನಾವು ವೆನ್ ವಿ ವಿಲ್ ಡಿಸೈಡಿಂಗ್ ವೆನ್ ವಿ ವಿಲ್ ಟುಗೆದರ್ ಅವ್ರು ನನ್